Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, आज की इस कक्षा को शुरू करने से पहले मैं यहाँ पे कुछ आपको सवाल पूछूंगी, आंसर देने की कोशिश कीजिए। ओके। पिता को क्या कहते हैं? जी हाँ, क्या कहते हैं? दादा, है ना। वैसे ही पिता के माता को क्या कहते हैं? पिता के माता को दादी कहते हैं। बच्चों, माता के पिता को क्या कहते हैं बताओ? माता के पिता को नाना कहते हैं। वैसे ही माता के माता को क्या कहते हैं? जी हाँ, सही पहचाना, माता को नानी कहते हैं। वैसे ही पिता की बहन को क्या कहते हैं? बुआ, है ना। वैसे ही माता की बहन को क्या कहते हैं? क्या कहते हैं बताओ? जी हाँ, सही पहचाना, क्या कहते हैं? मौसी। बच्चों, आज की इस कक्षा में हम मौसी पाठ के बारे में चर्चा करने वाले हैं। बच्चों, ये 9वीं कक्षा का 5वां पाठ है। इस पाठ के लेखक है भीष्म साहनी जी। तो चलो बच्चों, देखते हैं लेखक परिचय। सन 1915 अगस्त 7 को रावलपिंडी में भीष्म साहनी जी का जन्म हुआ। एमए पीएचडी तक इन्होंने शिक्षा पाई है। साहनी जी हिंदी, अंग्रेज़ी, संस्कृत, रूसी, पंजाबी आदि भाषाओं के ज्ञाता है। इन भाषाओं की इनकी अनेक रचनाएं प्रकट हुई है। ಮಕ್ಕಳೇ, ಇವತ್ತಿನ ದಿನ ನಾವು 9ನೇ ವರ್ಗದ 5ನೇ ಪಾಠ ಆಗಿರುವಂತಹ ಮೌಸಿ ಅನ್ನೋದರ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡಾಕತ್ತೇವೆ. ಈ ಪಾಠದ ಲೇಖಕರು ಭೀಷ್ಮ ಸಾಹನಿಯವರು. 1915 ಆಗಸ್ಟ್ 7ರಂದು ರಾವಲಪಿಂಡಿಯಲ್ಲಿ ಭೀಷ್ಮ ಸಾಹನಿಯವರು ಜನಿಸ್ತಾರೆ. ಇವರು MA PhD ಮಟ್ಟ ತಮ್ಮ ಶಿಕ್ಷಣವನ್ನು ಅವರು ಏನು ಮಾಡ್ತಾರೆ? ಕಲಿತಾರೆ. ಸಾಹನಿಯವರು ಹಿಂದಿ, ಅಂಗ್ರೇಜಿ, ಸಂಸ್ಕೃತ, ರೂಸಿ, ಪಂಜಾಬಿ ಮುಂತಾದ ಭಾಷೆಗಳಲ್ಲಿ ಇವರು ಅಪಾರ ಪರಿಣಿತಿಯನ್ನು ಹೊಂದಿದ್ದು, ಇವರ ರಚನೆಗಳು ಇವೆಲ್ಲ ಭಾಷೆಗಳಲ್ಲಿ ಪ್ರಕಟ ಆಗ್ಯವ್ರೆ. विशेषकर आम आदमी का जीवन इनकी रचनाओं में अंकित हुआ है। झरोखे, कड़ियाँ, तमस, बसंती आदि इनके उपन्यास है. ನೋಡಿ ಮಕ್ಕಳೇ, ಸಾಮಾನ್ಯ ವ್ಯಕ್ತಿಗಳ ಜೀವನದ ಬಗ್ಗೆ ಇವರು ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಝರೋಕೆ, ಕಡಿಯಾ, ತಮಸ್, ಬಸಂತಿ ಅನ್ನೋದೇನದವಲ್ಲ, ಇವೆಲ್ಲ ಸಾಹನಿಯವರ ಪ್ರಮುಖ ಉಪನ್ಯಾಸಗಳು ರೀ. ಭಾಗ್ಯರೇಖಾ, ಭಟಕತಿ ರಾಖ್, ವಾಂಗ್ಚೂ, ಶೋಭಾಯಾತ್ರಾ ಆದಿ ಕಹಾನಿ ಸಂಗ್ರಹ है. ನೋಡ್ರಿ, ಇವೆಲ್ಲ ಇವರ ಕಥೆಗಳ ಸಂಗ್ರಹಗಳು. भीष्म साहनी जी ने जीवनियाँ भी लिखी है. यथा भाई बलराज अपनी बात. ನೋಡ್ರಿ, ಭೀಷ್ಮ ಸಾಹನಿಯವರು ಜೀವನಿಗಳನ್ನು ಕೂಡ ಬರೆದಿದ್ದಾರೆ. ಅದರೊಳಗೆ ಪ್ರಮುಖವಾದವು ಅಂದರೆ ಯಥಾ ಭಾಯಿ ಬಲರಾಜ್ ಮತ್ತು ಅಪ್ನಿ ಬಾತ್ ಅನ್ನೋವು. ಕಬೀರ, ಖಡಾ ಬಾಜಾರ್ ಮೇ, ಮಾಧವಿ, ಮುआवजे ಆದಿ ನಾಟಕ है. ನೋಡಿ, ಇವರು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಕಬೀರ, ಖಡಾ ಬಾಜಾರ್ ಮೇ, ಮಾಧವಿ, ಮುआवजे ಮುಂತಾದ ನಾಟಕಗಳನ್ನು ಕೂಡ ಇವರು ಬರೆದಾರ. साहनी जी शिरोमणि पुरस्कार, साहित्य अकादमी पुरस्कार, सोवियत लैंड नेहरू पुरस्कार इत्यादि से शोभित है. ಭೀಷ್ಮ ಸಾಹನಿಯವರಿಗೆ ಶಿರೋಮಣಿ ಪುರಸ್ಕಾರ, ಸಾಹಿತ್ಯಿಕ ಅಕಾಡೆಮಿ ಪುರಸ್ಕಾರ ಹಾಗೂ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಇವರಿಗೆ ಲಭಿಸ್ಯಾವ್ರೆ. ಇವರೊಬ್ಬರು ಪ್ರಮುಖ ಪ್ರಸಿದ್ಧ ಲೇಖಕರು. ಮಕ್ಕಳೇ, ಈ ಪಾಠವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ಈ ಪಾಠದ ಆಶಯ ಏನು ಅನ್ನೋದನ್ನು ನೋಡೋದಾದರೆ, प्रस्तुत पाठ में मौसी के निस्वार्थ सेवा मनोभाव का चित्रण है. इस कहानी से बच्चों को परोपकार,
बड़े बुज़ुर्गों के प्रति आदर और असहायकों की मदद करने की प्रेरणा मिलती है। ನೋಡಿ ಮಕ್ಕಳೇ, ಈ ಪಾಠದಲ್ಲಿ ಮೌಸಿಯ ನಿಸ್ವಾರ್ಥ ಸೇವಾ ಮನೋಭಾವನೆಯ ಚಿತ್ರಣ ಐತ್ರಿ. ಅದನ್ನು ನೋಡ್ಬೋದು ನಾವು ಈ ಪಾಠದಲ್ಲಿ. ಅಷ್ಟಲ್ದನ ಈ ಪಾಠದ ಮುಖಾಂತರ ಮಕ್ಕಳಲ್ಲಿ ಪರೋಪಕಾರ, ಗುರು ಹಿರಿಯರಿಗೆ ನಾವು ಯಾವ ರೀತಿ ಗೌರವಿಸಬೇಕು, ಅಷ್ಟಲ್ದನೆ ನಿಸ್ಸಹಾಯಕರಿಗೆ ನಾವು ಯಾವ ರೀತಿ ಸಹಾಯವನ್ನು ಮಾಡಬೇಕು ಅನ್ನೋದರ ಬಗ್ಗೆ ನಾವು ಇಲ್ಲಿ ತಿಳ್ಕೋಬಹುದು. ಇವೆಲ್ಲ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು ಅನ್ನೋದನ್ನು ಅಳವಡಿಸ್ಕೊಂಡು ನಾವು ಜೀವನವನ್ನು ನಡೆಸಬೇಕು ಅನ್ನುವಂತಹ ಮಾತಿಗೆ ಇಲ್ಲಿ ಲೇಖಕರು ಪ್ರೇರಣೆಯನ್ನು ನೀಡ್ಯಾರ್ರಿ ಈ ಪಾಠದ ಮೂಲಕ. ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಶಬ್ದಾರ್ಥಗಳು ನೋಡೋದಾದರೆ, ಮೌಸಿ ಅಂದರೆ ಮಾತಾ ಕಿ ಬೆಹನ್, ತಾಯಿಯ ಸಹೋದರಿ. ಉಮ್ರ ಅಂದರೆ ವಯ, ಆಯು. ಸಾಥ್ ದೇನಾ, ಸಹಾಯತಾ ಕರ್ನಾ. ಫಾಟಕ್ ಮುಖ್ಯ ದ್ವಾರ, ಮೇನ್ ಡೋರ್ ಏನಂತೀವಲ್ರಿ ಅದಕ್ಕೆ ಫಾಟಕ್ ಅಂತೇಳಿ ಕರೀತಾರೆ. ಕಂಧ ಭುಜ, ಬಸ್ತಾ ಥೈಲ, ಬಸ್ತಾ ಅಂದರೆ ಬ್ಯಾಗ್ ರೀ. ಮೊಹಲ್ಲಾ ಶಹರ್ ಯಾ ಕಸ್ಬೆ ಕಾ ಏಕ್ ಭಾಗ್. घेरना, किसी को चारों ओर से बांधना, ಸುತ್ತುವರಿಯೋದು. दोपहर मध्याह्न. ढलना, बीतना. नीम का पेड़ ಅಂದರೆ ಬೇವಿನ ಮರ. ತಲೆ नीचे. चुटकुला, मज़ेदार बात. चुटकुला ಅಂದರೆ ಮಜೆದಾರ್ ಬಾತ್. ನೆಗೆಹನಿ, ನಗೆಹನಿಗಳು ರೀ, ಜೋಕ್ಸ್ ಅಂತ ಏನಂತವಲ್ಲ ಅದು. ಪಹಲಿಯಾ, ಕಿಸಿ ಬಾತ್ ಕೋ ಘುಮಾ ಫಿರಾಕರ್ ಕಹನಾ ಅಂದರೆ ಒಗಟುಗಳು. ಮಾಲೂಮ್, ಜಾನ್ಕಾರಿ. ಸೂನಾ, ಖಾಲಿ. ಖೋಜನಾ, ಢೂಂಢನಾ. ಮಕಾನ್ ಅಂದರೆ ಘರ್. ठेका, ठहरने की जगह. टिटककर, सहसा रुक जाना. पुल, सेतु. आंखें भर आना ಅಂದರೆ दुखी होना. बीमार, रोगी. तबीयत, स्वास्थ्य. खाट, चारपाई. दरी, बिछावन. कटोरा, प्याला. बिनती ಅಂದರೆ ಪ್ರಾರ್ಥನಾ. कोटरी, छोटा कमरा. कोटरी ಅಂದರೆ सन्नद रूम रे. चक्कर काटना ಅಂದರೆ घूमना. बच्चों, ये सभी इस पाठ में आने वाले नए शब्दार्थ हैं. तो चलो बच्चों देखते हैं इस पाठ को. मैं पढ़ के सुनाती हूँ बच्चों, आप लोग भी अच्छे से देखिए और पढ़िए. पाठ 5, मौसी. उस औरत को सभी मौसी कहकर पुकारते थे, बच्चे भी और बड़ी उम्र के लोग भी. मौसी सबको माँ के जैसी प्यारी बनी थी. सबके सुख दुख के समय में साथ देती थी. बच्चों के लिए तो वहाँ सेवा की मूर्ति बनी थी. ನೋಡಿ ಮಕ್ಕಳೇ, ಇವತ್ತಿನ ದಿನ ನಾವು ಮೌಸಿ ಅನ್ನುವಂತಹ ಪಾಠವನ್ನು ಚರ್ಚೆ ಮಾಡಾಕತ್ತೇವೆ ರೀ. ನಾ ಈ ಪಾಠವನ್ನು ಓದ್ತಿರ್ತೀನಲ್ಲ, ಕರೆಕ್ಟಾಗಿ ನೋಡಿರಿ, ನೀವು ಕೂಡ ಮನೆಯಲ್ಲಿ ಓದ್ರಿ. ಎಲ್ಲರೂ ಆ ಮಹಿಳೆಯನ್ನು ಏನಂತ ಕರಿತಿದ್ರಂತ್ರಿ? ಮೌಸಿ ಅಂಥೇಳಿ ಕರಿತಿದ್ರು. ಮೌಸಿ ಅಂದರೆ ತಾಯಿಯ ಸಹೋದರಿ, ಅವ್ರಿಗೇನಂತಾರ? ಮೌಸಿ ಅಂಥೇಳಿ ಕರೀತಾರೆ. ಆದರೆ ಇಲ್ಲೊಬ್ಬರು ಮಹಿಳೆ ಇದ್ದಾಳ್ರಿ, ಅವಳನ್ನು ಎಲ್ಲರೂ ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಎಲ್ಲರೂ ಅವರಿಗೆ ಮೌಸಿ ಅಂಥೇಳಿ ಕರಿತಿದ್ರಂತ. ಇವರು ಎಲ್ಲರ ಸುಖ ದುಃಖದಲ್ಲಿ ಏನು ಮಾಡ್ತಿದ್ರಿ? ತಾವು ಕೂಡ ಭಾಗಿಯಾಗ್ತಿದ್ರು. ಮಕ್ಕಳಿಗಂತೂ ಮೌಸಿ ಅಂದರೆ ಸೇವೆಯ ಒಬ್ಬ ಮೂರ್ತಿ ಅಂಥೇಳಿ ಅವರು ನಂಬಿದ್ರಿ ಮಕ್ಕಳು ಮೌಸಿಯವರನ್ನು. प्रतिदिन दोपहर होते होते मौसी स्कूल के फाटक पर पहुंच जाती थी. फाटक ಅಂದರೆ ಮುಖ್ಯ ದ್ವಾರ ರೀ, ಮೇನ್ ಗೇಟ್ ಅಂತ ಏನಂತೀವಲ್ಲ ಅದಕ್ಕೆ ಫಾಟಕ್ ಅಂತ ಕರಿತೀವಿ. ಇಲ್ಲಿ ಪ್ರತಿನಿತ್ಯ, ಪ್ರತಿದಿನ, ಮಧ್ಯಾಹ್ನ ಏನು ಮಾಡ್ತಿದ್ರಂತ? ಮೌಸಿಯವರು ಸ್ಕೂಲ್ ಅಂದರೆ ಶಾಲೆಯ ಮುಖ್ಯ ದ್ವಾರದಲ್ಲಿ ಇರ್ತಿದ್ರು, ಅಲ್ಲಿ ಅವರು ಬರ್ತಿದ್ರಂತ. जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ते डाल देते. ನೋಡ್ರಿ,
ಆ ಮುಖ್ಯ ದ್ವಾರದಲ್ಲಿ ಪ್ರತಿದಿನ ಏನು ಮೌಸಿ ಅವ್ರು ಬರ್ತಿದ್ರಲ್ಲ ಅವಾಗ ಬೆಲ್ ಆದ ತಕ್ಷಣ ಮಕ್ಕಳು ಏನು ಮಾಡ್ತಿದ್ರಂತ ಓಡಿ ಓಡಿ ಬಂದು ಓಡಿ ಮೌಸಿಯವರ ಕಡೆ ಬರ್ತಿದ್ರಂತ. ಅಷ್ಟಲ್ದನ ತಾವು ತೆಗೆದುಕೊಂಡೋಗಿರುವ ತಾವು ಬ್ಯಾಗನ್ನು ಏನು ಮಾಡ್ತಿದ್ರಂದ್ರೆ ಅವರು ಬಸ್ತಾ ಅಂದರೆ ಬ್ಯಾಗ್ ರೀ, ಸ್ಕೂಲ್ ಬ್ಯಾಗ್, ಆ ಬ್ಯಾಗುಗಳನ್ನು ಆ ಮೌಸಿಯ ಭುಜದ ಮೇಲೆ ಅವರು ಹಾಕ್ತಿದ್ರಂತ. दोपहर ढलने पर मौसी नीम के मोहल्ले के सभी बच्चे उसे घेरे रहते थे. ನೋಡ್ರಿ ಎಲ್ಲ ಓಣಿಯ ಮಕ್ಕಳು ಏನದಾರಲ್ಲ ಮೌಸಿಯವರಿಗೆ ಸುತ್ತುವರಿದು ನಿಂದಿರ್ತಿದ್ರಂತ ಮೌಸಿಗೆ ಬಂದ ತಕ್ಷಣ. ಮುಂದೆ ನೋಡ್ರಿ ಏನಾಗುತ್ತಾ. दोपहर ढलने पर मौसी नीम के पेड़ तले जा पहुंचती जहां सभी बच्चे खेला करते थे. मौसी को बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था. वहाँ तोता तोती की कहानी, काट के घोड़े की कहानी, विरोचित कहानी आदि सुनाती थी. ನೋಡ್ರಿ ಮುಂದೆ ಏನು ಮಾಡ್ತಿದ್ರಪ್ಪ ಇವ್ರು ಮೌಸಿ ಮಧ್ಯಾಹ್ನ ಆದಮೇಲೆ दोपहर ढलने पर ಅಂದರೆ ಮಧ್ಯಾಹ್ನ ಆದಮೇಲೆ ಸಾಯಂಕಾಲ ಏನು ಮಾಡ್ತಿದ್ರಂತ ಮೌಸಿ ಒಂದು ಅಲ್ಲಿ ದೊಡ್ಡ ನೀಮ್ ಅಂದರೆ ಬೇವಿನ ಮರ ಇರ್ತಂತ್ರಿ ಅವರ ಓಣಿ ಒಳಗೆ, ಅಲ್ಲಿ ಬರ್ತಿದ್ರಂತ ಮೌಸಿಯವರು. ಅಲ್ಲಿ ಮಕ್ಕಳು ಆಟವನ್ನು ಆಡ್ತಿದ್ರು ಆ ಗಿಡದ ಕೆಳಗೆ. ಅಲ್ಲಿ ಮೌಸಿಯು ಕೂಡ ಆ ಮಕ್ಕಳೊಂದಿಗೆ ಆಟ ಆಡೋದು, ಅವರಿಗೆ ಕಥೆಯನ್ನು ಹೇಳೋದು, ಅಷ್ಟಲ್ಲದೆ ನಗೆ ಹನಿಗಳನ್ನು ಜೋಕ್ಸನ್ನು ಹೇಳೋದು, ಒಗಟುಗಳನ್ನು ಹೇಳೋದು, ಇದೆಲ್ಲ ಮಾಡೋದಂದರೆ ಮೌಸಿಗೆ ಬಹಳ ಇಷ್ಟ. ಅವರು ಮಕ್ಕಳೊಂದಿಗೆ ಏನು ಮಾಡ್ತಿದ್ರಿ ಸಮಯವನ್ನು ಕಳೀತಿದ್ರು. ಅಷ್ಟಲ್ದನ ಅವರು ತೋತಾ ತೋತಿಗೆ ಕಹಾನಿ ಅಂದರೆ ಇಲ್ಲಿ ಬಹಳಷ್ಟು ಅವ್ರೇನು ಮಾಡಕತ್ತಾರೆ ಕತೆಗಳನ್ನು ಹೇಳ್ಕೊಡ್ತಿದ್ರಂತ ಮಕ್ಕಳಿಗೆ. ಅದರೊಳಗೆ ತೋತಾ ತೋತಿಗೆ ಕಹಾನಿ ಅನ್ನೋದಾಗಿರ್ಬೋದು, ಕಾಂಟ್ಕೆ ಗೋಡೆಕಿ ಕಹಾನಿ ಅನ್ನೋದಾಗಿರ್ಬೋದು, ವಿರೋಚಿತ್ ಕಹಾನಿ, ಇವೆಲ್ಲ ಅವರಿಗೆ ಮಕ್ಕಳಿಗೆ ಹೇಳ್ತಿದ್ದರು. मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी. वहाँ बच्चों से अपने बेटे बेटियों जैसे प्यार करती थी. ನೋಡ್ರಿ ಮೌಸಿಯವರು ಮಕ್ಕಳ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಹಿಂಗಾಗಿ ಇವ್ರು ಏನು ಮಾಡ್ತಿದ್ರು ಆ ಮಕ್ಕಳಿಗೆ ತಿನ್ನೋಕೆ ಏನಾದರೂ ಕೊಡಬೇಕಂತೇಳಿ ಏನಾದರೂ ತಮ್ಮಲ್ಲಿ ಇಟ್ಕೊಂಡೇ ಇರ್ತಿದ್ರು. ಅದು ಚನೆ ಅಂದರೆ ಕಡ್ಲಿ ಇರಬಹುದು, ಮೂಂಗ್ಫಲಿ ಅಂದರೆ ಶೇಂಗಾ ಇರಬಹುದು, ಟಿಕ್ಕಿಯ ಇಂಥವೆಲ್ಲ ಏನೇನಾದರೂ ಒಂದು ವಸ್ತುಗಳನ್ನು ಅವರು ಇಟ್ಕೊಂಡಿರ್ತಿದ್ರು. ಮಕ್ಕಳೊಂದಿಗೆ ಆಟ ಆಡೋದು, ಅವರ ಕತೆ ಹೇಳೋದು, ಅವ್ರಿಗೆ ಏನೇನಾದರೂ ತಿನ್ನೋಕೆ ಕೊಡೋದು ಅಂದರೆ ಮೌಸಿಯವರಿಗೆ ಭಾಳ ಇಷ್ಟ ರೀ. ಹೀಗಾಗಿ ಅವ್ರೇನು ಮಾಡ್ತಿದ್ರು ಆ ಮಕ್ಕಳನ್ನು ತಮ್ಮ ಸ್ವಂತ ಮಗ ಅಥವಾ ಮಗಳು ಏನು ಅನ್ನುವ ರೀತಿಯಲ್ಲಿ ಪ್ರೀತಿಸ್ತಿದ್ದರು. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. शाम को बच्चे खेलने के लिए निकले तो मौसी पेड़ के नीचे भी नहीं थी. किसी को भी मालूम नहीं था कि मौसी कहाँ गई है. ನೋಡ್ರಿ ಇದು ಡೈಲಿ ಸ್ಕೂಲ್ ಕಡೆ ಬರೋದು, ಮಕ್ಕಳನ್ನು ನೋಡೋದು, ಸ್ಕೂಲ್ ಕಡೆ ಬರೋದು, ಸಾಯಂಕಾಲ ಟೈಮ್ನಲ್ಲಿ ಬೇವಿನ ಗಿಡದ ಕೆಳಗೆ ಮಕ್ಕಳೊಂದಿಗೆ ಆಟ ಆಡೋದು, ಅಷ್ಟಲ್ಲದೆ ಅವರಿಗೆ ಕತೆಗಳನ್ನು, ಒಗಟುಗಳನ್ನು, ನಗೆ ಹನಿಗಳನ್ನು ಹೇಳೋದು, ಹೀಗೆಲ್ಲ ಮಾಡ್ತಿದ್ರು ಡೈಲಿ ಮೌಸಿಯವರು. ಆದ್ರೆ ಒಂದಿನ ಏನಾಗುತ್ತಪ್ಪ, ಮಧ್ಯಾಹ್ನ ಸ್ಕೂಲ್ ಬೆಲ್ ಆಗುತ್ತೆ. ಅವಾಗ ಓಡೋಡ್ಕೊಂತ ಮಕ್ಕಳು ಏನು ಮಾಡ್ತಾರೆ, ಸ್ಕೂಲಿನ ಮುಖ್ಯ ದ್ವಾರದ ಕಡೆ ಬರ್ತಾರೆ. ಅದರಲ್ಲಿ ಮೌಸಿ ಬಂದಿರೋಂಗಿಲ್ಲ. ಅವರು ಸಾಯಂಕಾಲ ಏನು ಮಾಡ್ತಾರೆ, ಆಟ ಆಡೋಕ್ಕಂಥೇಳಿ ಬೇವಿನ ಮರದ ಕಡೆಯೂ ಕೂಡ ಹೋಗ್ತಾರೆ. ಆ ಬೇವಿನ ಮರದ ಕೆಳಗೂ ಕೂಡ ಮೌಸಿಯವರು ಇರೋಂಗಿಲ್ಲ. ಅದನ್ನು ನೋಡಿ ಮಕ್ಕಳು ಎದಕ್ಕೆ ಇವತ್ತು ಬಂದಿಲ್ಲ ಏನೋ ಅಂತೇಳಿ ಒಬ್ರಿಗೊಬ್ರು ಹಿಂಗೆ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲೇ ಯಾರಿಗೂ ಗೊತ್ತಿರೋಂಗಿಲ್ಲ ರೀ ಅವ್ರು ಯಾಕೆ ಬಂದಿಲ್ಲ ಅನ್ನೋದು. ನೋಡ್ರಿ ಎದಕ್ಕೆ ಬಂದಿರೋಕ್ಕಿಲ್ಲ ಅವರು ನೋಡೋಣ ಹಾಗಾದರೆ. कई दिन बीत गए पर मौसी का कुछ पता नहीं चला. उसके बिना सारा मोहल्ला सूना सूना लगता था.
एक दिन बच्चे मौसी की खोज में घूम रहे थे, तभी एक मकान के अंदर से ऊंची ऊंची आवाज़ सुनाई दी। हमने ठेका तो नहीं ले रखा है मौसी? 20 दिन से तुम यहाँ हो, अब तुम किसी दूसरे के घर चली जाओ. ನೋಡ್ರಿ ಮಕ್ಕಳು ಏನು ಮಾಡಕತ್ತಾರೆ, ಮೌಸಿಯನ್ನು ಹುಡ್ಕಾಡಕತ್ತಾರ. ಇಲ್ಲೇ ಇರೋರು ಇವರು, ಯಾಕೆ ಇಲ್ಲ, ಎಲ್ಲಿ ಹೋಗ್ಯಾರ ಇವರು ಅಂತೇಳಿ ಹಿಂಗೆ ಹುಡುಕ್ಬೇಕಾದ್ರೆ ಭಾಳ ದಿನ ಹಂಗೆ ಕಳಿತಾವೆ. ಆದ್ರೆ ಮೌಸಿಯವರ ಎಲ್ಲಿನೂ ಏನೂ ಪತ್ತೆ ಸಿಗೋಲ್ತ್ರಿ, ಎಲ್ಲಿ ಹೋಗ್ಯಾರೋ ಏನೋ ಅವರು. ಇವರು ಇಲ್ಲದ ಕಾರಣ ಅವರ ಓಣಿ ಏನಾಗೈತೆ ರೀ, ಒಂದು ನಮೂನಿ ಸೈಲೆಂಟ್ ಆಗಿಬಿಟ್ಟೈತಿ. ಅವಾಗ ಮಕ್ಳು ಏನು ಮಾಡ್ತಾರೆ, ಮೌಸಿಯನ್ನು ಹುಡ್ಕಾಕಂಥೇಳಿ ಶುರು ಮಾಡ್ತಾರೆ. ಆವಾಗ ಒಂದಿನ ಏನಾಗುತ್ತೆ, ಒಂದು ಮನೆಯ ಒಳಗಿನಿಂದ ಜೋರಾಗಿ ಆವಾಜ್ ಬರ್ತಿರ್ತೈತಿ. ಏನಪ್ಪ ಅದು ಆವಾಜ್ ಅಂದರೆ, ನಾವು ನಿಮ್ಗೆ ನೋಡಬೇಕು, ನಾವು ನಿಮ್ಗೆ ಇಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು. ನಾವು ಏನಾದರೂ ಗುದ್ಗಿ ತೊಗೊಂಡೇವೇನು ರೀ, ನೀವು ಹೋಗ್ರಿ ಇಲ್ಲಿಂದ, ಯಾರು ಬೇರೆಯವ್ರ ಮನೆಗೆ ಹೋಗ್ರಿ, ನಿಮ್ಮನ್ನು ನಾವು ನೋಡ್ಕೋಬೇಕಂತ ಎಲ್ಲರೂ ನಾವು ನೋಡ್ಕೋಬೇಕಾ ನಿಮಗೆ, ಎಷ್ಟು ದಿನ, ನೀವು 20 ದಿನ ಇಲ್ಲಿ ಎತ್ಕೊಂಡು ಹೋಗ್ರಿ ಇಲ್ಲಿಂದ ನೀವು ಅಂತೇಳಿ ಜೋರಾಗಿ ಯಾರೋ ಅವರಿಗೆ ಜೋರಾಗಿ ಧ್ವನಿಯಿಂದ ಅವ್ರಿಗೆ ಅಂತಿರ್ತಾರೆ. ಅದು ಹೊರಗೆ ಮಟ್ಟನೂ ಕೇಳಿಸ್ತಿರ್ತೈತೆ ರೀ, ಅಷ್ಟು ಜೋರಾಗಿ ಚೀರ್ತಿರ್ತಾರೆ ರೀ ಒಳಗೆ ಇದ್ದವರು ಮೌಸಿ ಮೇಲೆ. मौसी का नाम सुनकर बच्चे टिटकर खड़े हो गए. बंद दरवाजे की दरार में से झांक कर देखा तो मौसी एक खाट पर लेटी थी. उसके बाल उलझे हुए और चेहरा सूखा हुआ था. मौसी को ऐसी स्थिति में देखकर बच्चों को बहुत दुख हुआ और गुस्सा आया. ನೋಡ್ರಿ ಮಕ್ಕಳು ಹುಡ್ಕಾಕಂತ ಹೋಗ್ಯಾರಲ್ರಿ ಮೌಸಿಗೆ, ಅವ್ರಿಗೆ ಒಂದು ಮನೆಯ ಒಳಗಿನಿಂದ ಆವಾಜ್ ಬರಾಕತ್ತೈತಿ, ಜೋರಾಗಿ ಚೀರೋದು. ಅವಾಗ ಮೌಸಿ ಹೆಸರನ್ನು ಕೇಳಿದ ತಕ್ಷಣ ಮಕ್ಕಳು ಅಲ್ಲೇ ನಿಂದಿರ್ತಾರೆ. ನಿಂತು ಅದು ಬಂದಿರುತ್ತದ ಡೋರು, ಅದ್ರ ಲಾಕ್ ಇರುತ್ತೆ ಒಳಗಿನಿಂದ. ಆ ಡೋರ್ಗೆ ಏನಿರುತ್ತಲ್ಲ, ಬಂದ್ ದರ್ವಾಜಕ್ಕೆ ದರಾರ್ ಅಂದರೆ ಅಲ್ಲಿ ಒಂದು ಬಿರುಕಿರುತ್ತೆ ಆ ಬಾಗಿಲಿಗೆ. ಆ ಬಿರುಕಿನಿಂದ ಅವರು ಹಣ್ಣಿಗೆ ಹಾಕಿ ನೋಡ್ತಾರೆ. ಒಳಗೆ ಮೌಸಿ ಏನು ಮಾಡ್ಯಾರ, ಒಂದು ಪಲ್ಲಂಗ ಮೇಲೆ, ಕಾಟದ ಮೇಲೆ ಅವ್ರು ಏನು ಮಾಡ್ಯಾರ, ಮಲ್ಗ್ಯಾರ. ಅವರ ಕೂದಲುಗಳು ಉಲ್ಜಿ ಹೂವೆ ಅಂದರೆ ಎಲ್ಲ ಏನಾಗ್ಯಾವ್ರಿ, ಅವ್ರ ಕೂದಲುಗಳು ಹರಿವ್ಯಾವು, ಗಂಟಾಗ್ಯಾವು. ಅಷ್ಟಲ್ದನ ಅವ್ರ ಮುಖ ಏನಿದೆ ಅಲ್ಲ, ಸೂಖ ಹೂವು ಸಪ್ಪಾಗೈತೆ ರೀ ಮುಖ ಮೌಸಿ ಅವ್ರದ್ದು. ಅವರ ಸ್ಥಿತಿಯನ್ನು ನೋಡಿ ಮಕ್ಕಳಿಗೆ ಭಾಳ ದುಃಖ ಆಗುತ್ತಾ, ಅಷ್ಟಲ್ದನ ಭಾಳ ಸಿಟ್ಟೂ ಬರುತ್ತೆ. बच्चों, इस पाठ के अगले भाग को हम लोग नेक्स्ट कक्षा में देखेंगे. धन्यवाद.